ಇಡೀ ವರ್ಲ್ಡ್ ಅಲ್ಲೇ ಸ್ನೋ ಮಂಕಿ ಇರೋ ಜಾಗ. ಈ ಒಂದು ಜಾಗದಲ್ಲಿ ಮಾತ್ರ ಅಂತೆ ಈ ತರ. ಇದು ಹಾಕಿ ಜಾರಿ ಬಿದ್ರೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ನಾವಿವಾಗ ಓಡ್ಕೊಂಡು ಬಂದದ್ದು ಮನೆಯಿಂದ ಟ್ರೈನ್ ಸ್ಟೇಷನಿಗೆ. 5 ಗಂಟೆದು ಫಸ್ಟ್ ಟ್ರೈನ್ ಇವತ್ತು ನಾವು ಹಿಡಿಬೇಕಿತ್ತು. ಹಾಗಾಗಿ ಹೇಗೋ ಬಂದ್ವಿ ನಾವು. ಟ್ರೈನ್ ಇನ್ನೂ ಬರಬೇಕು, ಇನ್ನೂ 2 ಮಿನಿಟ್ಸ್ ಇದೆ. ಸೊ 5 ಗಂಟೆಗೆ ಇಲ್ಲಿಂದ ನಾವೀಗ ಶಿಂಜುಕು ಸ್ಟೇಷನ್ ಹೋಗಿ ಅಲ್ಲಿಂದ ನಗಾನೋ ಹೋಗ್ತಾ ಇದ್ದೇವೆ. ಇವತ್ತು ನಾವು ಜಪಾನಿಗೆ ಬಂದಮೇಲೆ ಕೆಲವೊಂದು ಪ್ರಿಫೆಕ್ಚರ್ಸಿಗೆ ಹೋಗಿದ್ದೇವೆ, ಬಟ್ ಇವತ್ತು ಒಂದು ನ್ಯೂ ಪ್ರಿಫೆಕ್ಚರಿಗೆ ಹೋಗ್ತಾ ಇದ್ದೇವೆ, ನಗಾನೋ ಪ್ರಿಫೆಕ್ಚರ್ ಅಂತ. ಸೊ ಅಲ್ಲಿ ಏನು ಸ್ಪೆಷಲ್, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಹೇಳ್ತೇನೆ ಅಲ್ಲಿ ಏನಿದೆ ಅಂತ. ಬಟ್ ಒಂದಂತೂ ಗೊತ್ತು, ನಗಾನೋ ಪ್ರಿಫೆಕ್ಚರ್ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ಕೋಲ್ಡ್ ಇದೆ ಅಂತೆ, ಸ್ನೋಫಾಲ್ ಕೂಡ ಇದೆ. ಸೊ ನೋಡುವ, ನಾನು ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೇನೆ. ಎಸ್, ಇವಾಗ ನಾವು ಶಿಂಜುಕು ಸ್ಟೇಷನ್ ರೀಚ್ ಆದ್ವಿ. ಇದು ತುಂಬ ದೊಡ್ಡ ಸ್ಟೇಷನ್, ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಸೊ ಸ್ವಲ್ಪ ಬೇಗನೆ ನಾವು ಇಲ್ಲಿಗೆ ಬಂದ್ವಿ, ಅಂದರೆ 5 o'clock ಮನೆಯಿಂದ ಹೊರಟಿದ್ವಿ. ಇಲ್ಲಿಗೆ ಬರುವಾಗ 6:15 ಆಗಿತ್ತು. ಸೊ ನಾವು ಹೈವೇ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ. ಎಷ್ಟೊತ್ತು ಬೇಕು ರೀಚ್ ಆಗ್ತೀವಿ? 3:30 ಗಂಟೆ ಬೇಕು ನಗಾನೋ ಸ್ಟೇಷನ್ ರೀಚ್ ಆಗಲಿಕ್ಕೆ. ಸೊ ನಮ್ಮ ಬಸ್ ಇರೋದು ಈಗ 6:45. ಇದು ನಮ್ಮದು 2 days ಟ್ರಿಪ್. ಹಾಗಾಗಿ ನಗಾನೋದಲ್ಲಿ ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ ಮಾಡಿದ್ದೇವೆ ನಾವು. ಅಲ್ಲಿ ತುಂಬ ಕೋಲ್ಡ್ ಇರ್ತದಂತೆ. ಸೊ ಫುಲ್ ರೆಡಿಯಾಗಿದ್ದೇವೆ ಈಗ, ಎಲ್ಲ ಜಾಕೆಟ್ ಎಲ್ಲ ಹಾಕ್ಕೊಂಡು. ಇಲ್ಲಿ ಸ್ವಲ್ಪ ಇದು ಜಾಸ್ತಿ ಅನಿಸುತ್ತೆ, ಯಾಕಂದರೆ ಇಲ್ಲಿ ಅಷ್ಟೊಂದು ಕೋಲ್ಡ್ ಇಲ್ಲ, ಬಟ್ ನಗಾನೋದಲ್ಲಿ ತುಂಬ ಕೋಲ್ಡ್ ಇದೆ ಅಂತೆ. ಹಾಗಾಗಿ ನೋಡ್ಬೇಕು ಅಲ್ಲಿ ಹೋದ್ಮೇಲೆ ಹೇಗಿದೆ ವೆದರ್ ಅಂತ. -degrees ಇರುತ್ತೆ, ಅದಂತೂ ಪಕ್ಕ. ಬಟ್ ನಮಗೆ ಈಗ ಬಸ್ 6:45 ಇದೆ, ಇನ್ನು 10 minutesಲ್ಲಿ ಬಸ್ ಬರ್ತದೆ. ಬಸ್ ಒಳಗಡೆ ಬರುವಾಗ ಒಮ್ಮೆ ಖುಷಿ ಆಗ್ತದೆ, ಯಾಕಂದರೆ ಬಸ್ಸಲ್ಲಿ ಹೀಟರ್ ಇರ್ತದೆ ಅಲ್ವಾ. ಸೊ ಬಿಸಿ ಬಿಸಿ ಇದೆ. ಆ್ಯಂಡ್ ಈ ಬಸ್ಸಲ್ಲಿ ವಾಶ್ರೂಮ್ ಕೂಡ ಇದೆ ನೋಡಿ, ಹಿಂದ್ಗಡೆ ಡೋರ್ ಕಾಣಿಸ್ತಾ ಇದೆ ಅಲ್ವಾ, ಅದೇ ವಾಶ್ರೂಮ್. ನಮಗೆ 3:30 ಗಂಟೆ ಜರ್ನಿ ಇತ್ತು. ಹಾಗಾಗಿ ಮಿಡಲಲ್ಲಿ ಒಂದು 10 to 15 minutes ಬ್ರೇಕ್ ಕೊಡ್ತಾರೆ. ಇಲ್ಲಿ ಚೆನ್ನಾಗಿರೋ ಲಾಂಜಸ್ ಇರುತ್ತೆ. ಸೊ ಅಲ್ಲಿಂದ ನಾವೇನಾದರೂ ಫುಡ್ ತಗೊಂಡು ಬಂದು ಬಸ್ಸಲ್ಲಿ ಕುತ್ಕೊಂಡು ತಿನ್ಬೋದು. ಜರ್ನಿ ಅಂತೂ ಸಖತ್ತಾಗಿದೆ, ಯಾಕಂದರೆ ನಾವು ಹೋಗ್ತಾ ಇರೋದು ಹಿಲ್ ಸ್ಟೇಷನ್ ಕಡೆಗಲ್ವಾ. ಸೊ ಎಲ್ಲಿ ನೋಡಿದರೂ ಬರೀ ಮೌಂಟೇನ್ಸೇ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಾವಿವಾಗ ನಗಾನೋ ಸ್ಟೇಷನ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇಟ್ಸ್ ಸ್ನೋಯಿಂಗ್. ವಾವ್, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಮ್ಮ ಹೋಟೆಲ್ನ ನಾವು ಸ್ಟೇಷನ್ ಪಕ್ಕದಲ್ಲೇ ಆಲ್ರೆಡಿ ಬುಕ್ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ನಮ್ಮ ಲಗೇಜ್ ಎಲ್ಲ ಇಟ್ಟು ನಂತರ ಅಲ್ಲಿಂದ ನಾವು ಹೊರಟ್ವಿ. ನಾವೀಗ ಡೆಂಟೆಟ್ಸು ಲೈನಿಗೆ ಯಾಕೆ ಬಂದ್ವಿ ಅಂದರೆ, ನಮ್ಮ ಇವತ್ತಿನ ಮೇಯ್ನ್ ಡೆಸ್ಟಿನೇಷನ್ ನಾವು ಹೋಗ್ತಾ ಇರೋದು ಸ್ನೋ ಮಂಕಿ ಪಾರ್ಕಿಗೆ. ಸೊ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಪಾಸ್ ಸಿಗ್ತದೆ, ಸ್ನೋ ಮಂಕಿ ಪಾಸ್ ಅಂತ. ಅದು ಈ ಡೆಂಟೆಟ್ಸು ಲೈನಲ್ಲಿ ಈಗ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ನಮಗೆ ಸ್ನೋ ಮಂಕಿ ಪಾರ್ಕಿಗೆ ಹೋಗಲಿಕ್ಕೆ ಬಸ್ ಬಂತು, ಇದುವೇ ಬಸ್ಸಲ್ಲಿ ಹೋಗಲಿಕ್ಕೆ. ಆ್ಯಂಡ್ ಇದು ಬಸ್ ಎಲ್ಲ ಟೈಮ್ ಟು ಟೈಮ್ ಅಷ್ಟೇ. ಆ್ಯಂಡ್ ನಮಗೆ 1 hour ಜರ್ನಿ ಇದೆ ಇದರಲ್ಲಿ. ವ್ಯೂ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ, ನನಗೆ ವ್ಯೂ ನೋಡ್ತಾ ವಿಡಿಯೋ ಮಾಡೋದು ಕೂಡ ಮರ್ತೋಯ್ತು. 1-2 ಕ್ಲಿಪ್ಪಿಂಗ್ ಮಾಡಿದ್ದೇನೆ ಅಷ್ಟೇ. ನಾವಿವಾಗ ಬಸ್ ಸ್ಟಾಪ್ ರೀಚ್ ಆದ್ವಿ. ಇಲ್ಲಿಯೇ ಪಾರ್ಕಿಂಗ್ ಜಾಗ ಇದು. ಇಲ್ಲಿಂದ ನೆಕ್ಸ್ಟ್ ಯಾವ ವೆಹಿಕಲ್ ಕೂಡ ಹೋಗಲ್ಲ, ಬರೀ ನಡ್ಕೊಂಡು ಹೋಗ್ಬೇಕು ನಾವಷ್ಟೇ. ನೋಡಿ, ಕ್ರ್ಯಾಂಪಾನ್ಸ್ ತಂದಿದ್ದೀವಿ, ಅಂದರೆ ಐಸಲ್ಲಿ ನಡೆಯುವಾಗ ಸ್ವಲ್ಪ ಒಳ್ಳೇದಾಗ್ತದೆ ಅಂತ. ಸೊ
ಇದು ಹಾಕಿ ಜಾರಿ ಬಿದ್ದರೆ, ಯಾಕಂದರೆ ತುಂಬ ಜಾರ್ತಾ ಉಂಟು. ಸ್ವಲ್ಪ ಐಸಲ್ಲಿ ನಡಿಲಿಕ್ಕೆ ಯೂಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇವೆ, ಯಾಕಂದರೆ ಇದು ಇಲ್ಲಿ ಐಸ್ ತುಂಬ ಜಾರ್ತಾ ಉಂಟು. ಶೂಸ್ ಎಲ್ಲ ಒದ್ದೆ ಆದರೆ ಮತ್ತೆ ನಾಳೆಗೆ ನಮಗೆ ಕಷ್ಟ ಆಗ್ತದೆ. ಇಲ್ಲಿ ಏನಂದರೆ ತುಂಬ ಐಸ್ ಬಿದ್ದು ಫುಲ್ ಬ್ಲಾಕ್ ಆಗುತ್ತೆ ಅಲ್ವಾ, ಅದಕ್ಕೆ ಈ ಥರ ನೋಡಿ ಆವಾಗ ಎಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ. ಇಲ್ಲಿ ಕೌಂಟ್ ಮಾಡಿದರೆ 1-2-3 ಶಾಪ್ ಸಿಗ್ಬೋದು ಅಷ್ಟೇ. ಅದು 1-2 ಸ್ವೀಟ್ ಪೊಟ್ಯಾಟೊ ಶಾಪ್, ಹಾಗೆ ಒಂದು ಐಸ್ ಕ್ರೀಮ್ ಕೆಫೆ ಏನೋ ಇದೆ ಅಷ್ಟೇ, ಬೇರೆ ಯಾವ ಶಾಪ್ಸ್ ಕೂಡ ಇಲ್ಲ. ಈ ಜಾಗದಲ್ಲೆಲ್ಲ ಎಷ್ಟು ಸ್ನೋಫಾಲ್ ಆಗಿದೆ ಅಂದರೆ ನೋಡಿ, ಫುಲ್ ಕವರ್ ಆಗಿದೆ ಸ್ನೋಯಿಂದ. ಜಸ್ಟ್ ಎಂಟ್ರೆನ್ಸನ್ನು ಕ್ಲಿಯರ್ ಮಾಡಿದ್ದಾರೆ ಅಷ್ಟೇ. ಈ ಜಾಗದಲ್ಲಿ ತುಂಬ ಸ್ನೋ ಇರೋದ್ರಿಂದ ನಡಿಲಿಕ್ಕೆಲ್ಲ ಸ್ವಲ್ಪ ಕಷ್ಟ, ಸ್ಲಿಪ್ ಆಗ್ತದೆ. ಹಾಗಾಗಿ ಇಲ್ಲಿ ನೋಡಿ ಸ್ನೋ ಬೂಟ್ಸ್ ಆಗಿರ್ಬೋದು, ಜಾಕೆಟ್, ವಿಂಟರಿಗೆ ಏನೆಲ್ಲ ಬೇಕಲ್ವಾ ಅದೆಲ್ಲ ಇಲ್ಲಿ ರೆಂಟಿಗೆ ಸಿಗ್ತದೆ. ಇದು ಎಂಟ್ರಿ ನೋಡಿ, ನಾವೀಗ ಹೋಗ್ತಾ ಇರೋ ಜಾಗಕ್ಕೆ 1.6 ಕಿಲೋಮೀಟರ್ಸ್ ಇದೆ. ಫುಲ್ ಖುಷಿ ಆಗ್ತಾ ಇದೆ, ನೋಡ್ಬೋದು ಸ್ವಲ್ಪ ಸ್ನೋಫಾಲ್ ಆಗ್ತಾ ಉಂಟು ಈಗ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಾನು ಶಿಮ್ಲಾ ಮನಾಲಿ ಹೋಗಿದ್ದಾಗ ಸ್ನೋಫಾಲ್ ನೋಡಿದ್ದೆ, ಬಟ್ ಇದು ನಂದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್. ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಬಟ್ ಯಾ, ಬ್ಯೂಟಿಫುಲ್ ಆಗಿದೆ ಗೈಸ್ ಇದು. ಇವಾಗ ಇಲ್ಲಿ ವಿಂಟರ್ ಅಲ್ವಾ, ಸೊ ಈ ಜಾಗದಲ್ಲಿ ಹೆವಿ ಸ್ನೋಫಾಲ್ ಆಗ್ತದೆ. ಹಾಗಾಗಿ ಸ್ವಲ್ಪ ರಿಸ್ಕ್ ಇದೆ ಅಂತ ಜನ ಅಷ್ಟೊಂದು ಬರಲ್ಲ ಈ ಟೈಮಲ್ಲಿ. ಹಾಗಾಗಿ ನಮಗೆ ಒಳ್ಳೆಯದಾಯಿತು, ಯಾಕಂದರೆ ಬೇರೆ ಟೈಮಿಗೆ ಕಂಪೇರ್ ಮಾಡಿದರೆ ಇವತ್ತು ಇಲ್ಲಿ ತುಂಬಾ ಕಡಿಮೆ ಜನ ಇದ್ದರು. ಅಲ್ಲಿ ನೋಡಿ ನನ್ನ ಹಿಂದ್ಗಡೆ ಇದೆ ಅಲ್ವಾ, ಅದೇ ಆನ್ಸೆನ್, ಹಾಟ್ ವಾಟರ್. ಅದು ಭೂಮಿ ಒಳಗಡೆಯಿಂದ ಬರ್ತಾ ಇದೆ ಅಲ್ವಾ, ಅದಕ್ಕೆ ಆನ್ಸೆನ್ ಅಂತ ಹೇಳೋದು. ಆ್ಯಂಡ್ ಇಡೀ ವರ್ಲ್ಡಲ್ಲಿ ಈ ಜಾಗದಲ್ಲಿ ಸ್ನೋ ಮಂಕೀಸ್ ಇರೋದಂತೆ. ಈಗ ನಾವು ಸ್ನೋ ಮಂಕಿ ಪಾರ್ಕಿಗೆ ಬಂದಿದ್ದೇವೆ. ಆ್ಯಂಡ್ ಈ ಥರ ಆನ್ಸೆನಲ್ಲಿ ಮಂಕಿಗಳು ಸ್ನಾನ ಮಾಡೋದನ್ನು ಇಲ್ಲಿ ನೋಡ್ಬೋದಂತೆ. ಇಡೀ ವರ್ಲ್ಡಲ್ಲಿ ಈ ಒಂದು ಜಾಗದಲ್ಲಿ ಮಾತ್ರ ಅಂತೆ ಈ ಥರ. ಸೊ ತುಂಬ ಚೆಂದ ಇದೆ ಇದು ಈ ಜಾಗ. ಇಲ್ಲಿ ಟಿಕೆಟ್ ಇದ್ದು ಚೆಕಿಂಗ್ ಇರುತ್ತೆ, ಸೊ ನಾವು ಟಿಕೆಟ್ನ ತೋರಿಸಿ ಒಳಗಡೆ ಹೋಗಬೇಕು. ನಾವಿವಾಗ ಇಲ್ಲಿ ಮಂಕಿಗಳು ಇರೋ ಜಾಗಕ್ಕೆ ಬಂದ್ವಿ. ನೋಡ್ಬೋದು ಇಲ್ಲಿ ಎಷ್ಟೊಂದು ಮಂಕಿಗಳಿದೆ ನೋಡಿ, ಸ್ನೋ ಅಲ್ಲಿ ಆಟ ಆಡ್ತಾ ಇರ್ತದೆ. ಇದೇ ಈ ಜಿಗೋಕುಡಾನಿ ಸ್ನೋ ಮಂಕಿ ಪಾರ್ಕಿನ ಮೇನ್ ಜಾಗ. ಹಾಗಾಗಿ ಜನ ಕೂಡ ನೋಡಿ ಇಲ್ಲಿ ಈ ಒಂದು ಜಾಗದಲ್ಲಿ ತುಂಬ ಜನ ಇರ್ತಾರೆ. ಬಟ್ ಬೇರೆ ಟೈಮಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಮ್ಮಿನೇ ಜನ ಇರೋದು, ಯಾಕಂದರೆ ವಿಂಟರ್ ಅಲ್ವಾ. ಹಾಗಾಗಿ ಇಲ್ಲಾಂದರೆ ಇಲ್ಲಿ ತುಂಬ ಜನ ಇರ್ತಾರಂತೆ ಬೇರೆ ಸೀಸನಲ್ಲಿ. ಆ್ಯಂಡ್ ಮಂಕಿಗಳು ನೋಡಿ ಈ ಥರ ಓಡಾಡ್ತಾ ಇರುತ್ತೆ. ನಾವಿವಾಗ ಎಲ್ಲಿದ್ದೇವೆ ನೋಡಿ, ಇಡೀ ವರ್ಲ್ಡಲ್ಲೇ ಸ್ನೋ ಮಂಕಿ ಇರೋ ಜಾಗ. ಎಷ್ಟು ಚಂದ ಆಟ ಆಡ್ತಾ ಇದೆ ನೋಡಿ, ನೋಡ್ಲಿಕ್ಕೆ ಖುಷಿ ಆಗ್ತದೆ. ಜನ ಕೂಡ ತುಂಬ ಇದ್ದಾರೆ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಮಿಡ್ ವೀಕ್ ಅಲ್ವಾ, ಅಷ್ಟೊಂದು ಜನ ಇರಲ್ಲ, ವೀಕೆಂಡಲ್ಲಿ ಆದರೆ ಫುಲ್ ಜನ ಇರ್ತಾರೆ. ಬಟ್ ಜನ ತುಂಬಾ ಇದ್ದಾರೆ. ಬಟ್ ಇದಂತೂ ನೋಡ್ಲಿಕ್ಕೆ ಸಖತ್ತಾಗಿದೆ, ಎಷ್ಟು ಚಂದ ಆಟ ಆಡ್ತಾ ಇದೆ ನೋಡಿ. ಏನಂದರೆ ಈ ಸ್ನೋ ಮಂಕಿನ ನೋಡಲಿಕ್ಕೆ ಜನ ಎಲ್ಲೆಲ್ಲಿಂದನೂ ಈ ಜಿಗೋಕುಡಾನಿಗೆ ಬರ್ತಾರೆ. ಯಾಕಂದರೆ ಇಡೀ ವರ್ಲ್ಡಲ್ಲೇ ಇಲ್ಲಿ ಮಾತ್ರ ಅಂತೆ ಸ್ನೋ ಮಂಕಿ ನೋಡ್ಲಿಕ್ಕೆ ಸಿಗೋದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಲ್ಲ ರೆಡ್ ಫೇಸಲ್ಲಿದೆ.
ಆ್ಯಂಡ್ ಇಡೀ ವರ್ಷವೂ ಕೂಡ ಈ ಕೋತಿಗಳು ಇದೇ ಜಾಗದಲ್ಲಿ ಇರ್ತದಂತೆ. ಅಂದರೆ ಇದಕ್ಕೆ ಊಟ ಹಾಕಲಿಕ್ಕೆಲ್ಲ ಜನ ಇದ್ದಾರೆ ಇಲ್ಲಿ ನೋಡ್ಕೊಳ್ಳಿಕ್ಕೆ. ಆ್ಯಂಡ್ ಈ ಪಾಂಡ್ ಇದೆ ಅಲ್ವಾ, ಇದು ಹಾಟ್ ಸ್ಪ್ರಿಂಗ್ ಆನ್ಸೆನ್ ಅಂತಾರೆ. ಸೊ ಇದರ ವಾಟರ್ ಬಿಸಿಯಾಗಿರುತ್ತೆ, ಅದರಲ್ಲಿ ಬಂದು ರಿಲ್ಯಾಕ್ಸ್ ಮಾಡ್ತದೆ ಮಂಕಿಗಳು, ನೋಡ್ಬೋದು. ಯಾಕಂದರೆ ಸುತ್ತಲೂ ಫುಲ್ಲು ಸ್ನೋ ಇದೆ ಅಲ್ವಾ, ಫುಲ್ ಕೋಲ್ಡ್ ಇದೆ. ಸೊ ಅದಕ್ಕೆ ಯಾವಾಗ ಬೇಕೋ ಆವಾಗ ಈ ಪಾಂಡಿಗೆ ಬಂದು ರಿಲ್ಯಾಕ್ಸ್ ಮಾಡ್ತದೆ. ಇಲ್ಲಿ ಎಲ್ಲ ಕಡೆಗಳಲ್ಲೂ ಅಷ್ಟೇ ಸ್ನೋಗಳನ್ನು ಕ್ಲಿಯರ್ ಮಾಡ್ತಾ ಇರ್ತಾರೆ, ಅಂದರೆ ಜನರಿಗೆ ಓಡಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂತ. ಎಲ್ಲಿ ನೋಡಿದ್ರೂ ಕೂಡ ಬರೀ ಸ್ನೋ. ಇಲ್ಲಿ ನೋಡಿ ಒಂದು ಟೆಂಪರೇಚರ್ ಸ್ಕೇಲ್ ಇದೆ, ಟೆಂಪರೇಚರ್ ನೋಡಿ ಎಷ್ಟು ತೋರಿಸ್ತಾ ಇದೆ ಅಂತ, 0 ಡಿಗ್ರಿ ಇದೆ. ಇಲ್ಲಿ ನಡೆಯುವಾಗ ಮಾತ್ರ ತುಂಬ ಹುಷಾರಾಗಿ ನಡಿಬೇಕು, ಯಾಕಂದರೆ ಎಲ್ಲ ಕಡೆನೂ ಸ್ಲಿಪ್ ಆಗ್ತಾ ಇತ್ತು. ಸ್ಟೆಪ್ಸಲ್ಲಿ ಅಂತೂ ತುಂಬ ಕೇರ್ಫುಲ್ಲಾಗಿ ನಡಿಬೇಕಿತ್ತು. ಒಂದು ಫ್ಲಫಿ ಇತ್ತು ಜೊತೆ ಎಕ್ಕೊಡಿದೆ ಏತ್ ಫ್ಲಫ್. ದಾದನಾಡು ದಾದನಾಡು ಏಯ್ ವಾ ಇಲ್ಲಿ ಇವರು ನೋಡಿ ಅಂತೆ, ನಮ್ಮ ಎದುರುಗಡೆ ಇರೋ ಕಪಲ್ ಒಂದು ಚಿಕ್ಕ ಮಗುನ ಹಿಡ್ಕೊಂಡು ಬಂದಿದ್ದಾರೆ. ಅವರು ನಡಿಬೇಕಿದ್ರೆ ನಿಜವಾಗ್ಲೂ ನಮಗೇನೆ ಭಯ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಮರಗಳಿಂದ ಐಸ್ ಕೆಳಗಡೆ ಬೀಳ್ತಾ ಇದೆ. ಅದು ನಮಗೆ ಸೇಮ್ ಸ್ನೋಫಾಲ್ ಥರನೇ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ಇದು ನೋಡಿ ಅಂತೆ, ಇದು ಆ ಕಡೆ ಹೋಗಲಿಕ್ಕೆ ಮೇಲೆ ಸ್ಟೆಪ್ಸಲ್ಲಿ, ಬಟ್ ಸ್ನೋಯಿಂದ ಫುಲ್ ಕವರ್ ಆಗಿದೆ ನೋಡಿ, ಮೇಲ್ಗಡೆ ಹೋಗ್ಲಿಕ್ಕೇನೆ ಆಗಲ್ಲ. ಇಲ್ಲಿ ಈಗ ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಒಂದು ಸ್ವೀಟ್ ಪೊಟ್ಯಾಟೊ ಶಾಪ್ ಇದೆ. ಸೊ ಇವರಿಗೆ ಈ ಚಳಿಗೆ ಇಲ್ಲಿನ ಸ್ವೀಟ್ ಪೊಟ್ಯಾಟೊ ತಿನ್ನುವಂತ ಆಸೆ ಆಗಿದೆ, ಹಾಗಾಗಿ ತಗೊಳ್ತಾ ಇದ್ದಾರೆ. ಊರು ಡೇಟ್ಲ ತಿಕ್ಕು. ಇದೆಲ್ಲ ಹೇಗಾಗಿದೆ ನೋಡಿ ಅಂತೆ. ಮಾತ್ರ ಅವ್ನು ನೋಡಲಿಕ್ಕೆ ಭಾರಿ ಚಂದ ಕಾಣ್ತಾ ಇದೆ, ಆದರೆ ಪಾಪ ಅದರ ಒಳಗಡೆ ಇರೋರಿಗೆ ಕಷ್ಟ. ನಮ್ಮ ಬಸ್ ಬಂತು ನೋಡಿ. ಈಗ ನಾವು ಇಲ್ಲಿಂದ ನಗಾನೋ ಸಿಟಿ ಕಡೆಗೆ ಹೋಗ್ತೇವೆ. 1 hour ಜರ್ನಿ ಇದೆ ಇಲ್ಲಿಂದ.
ನಾವು ಸ್ಟೇಷನ್ ಪಕ್ಕದಲ್ಲೇ ಇಲ್ಲಿ ಒಂದು ಝೆಂಕೋಜಿ ಅಂತ ಒಂದು ಬುದ್ಧಿಸ್ಟ್ ಟೆಂಪಲ್ ಇದೆ, ದೊಡ್ಡ ಟೆಂಪಲ್. ಹಾಗಾಗಿ ಅಲ್ಲಿಗೆ ಹೋಗುವ ಅಂತ ಅಂದ್ಕೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟೆಂಪಲ್ ಕ್ಲೋಸ್ ಆಗಿತ್ತು. ಹಾಗಾಗಿ ನಮಗೆ ಏನು ಕೂಡ ಅಷ್ಟೊಂದು ನೋಡ್ಲಿಕ್ಕೆ ಆಗಲಿಲ್ಲ. ಸುತ್ತಮುತ್ತ ಅಲ್ಲೇ ಸ್ವಲ್ಪ ನೋಡಿಕೊಂಡು ಬಂದ್ವಿ. ಸಾಧ್ಯ ಆದರೆ ನಾಳೆ ಅಲ್ಲಿಗೆ ಮತ್ತೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ನಮಗೆ ಏನಂದರೆ ಜೋರು ಹಸಿವಾಗ್ತಾ ಇತ್ತು. ಹಾಗಾಗಿ ನೈಟ್ ಡಿನ್ನರಿಗೆ ಫುಡ್ ಹುಡುಕ್ತಾ ಇದ್ವಿ. ಇಲ್ಲೊಂದು ಸ್ಟ್ರೀಟ್ ಇತ್ತು, ಸೊ ಇಲ್ಲಿ ಒಂದು ರ್ಯಾಮನ್ ಶಾಪ್ ಇತ್ತು. ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು. ಎಸ್, ನಗಾನದಲ್ಲಿ ನಮ್ಮ ಫಸ್ಟ್ ಡೇ ಆಲ್ಮೋಸ್ಟ್ ಮುಗೀತು. ನಾವು ಅಂದ್ಕೊಂಡ್ವಿ ನೈಟಲ್ಲಿ ಸ್ವಲ್ಪ ಇಲ್ಲಿ ನಗಾನು ಸ್ಟ್ರೀಟ್ ಎಲ್ಲ ನೋಡುವ ಅಂತ. ಬಟ್ ಇಲ್ಲಿ ನೋಡಿದರೆ ಎಲ್ಲನೂ ಕ್ಲೋಸ್, ಏನು ಕೂಡ ಓಪನ್ ಇಲ್ಲ. ಇಲ್ಲಿ ಅಂದರೆ ಈವ್ನಿಂಗ್ 6 o'clock 7 o'clock ಆ ಥರ ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಶಾಪ್ಸ್ ಎಲ್ಲ. ಹಾಗಾಗಿ ಸ್ಟ್ರೀಟೆಲ್ಲ ಏನೂ ಇರಲಿಲ್ಲ. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ನಾಳೆದ್ದು ಬ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೇನೆ, ಅದನ್ನು ಕೂಡ ತಪ್ಪದೆ ನೋಡಿ. ಎಸ್, ಓಕೆ ಗೈಸ್, ಬಾಯ್ ಬಾಯ್.